ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಜೈನರ ಶೈಲಿಯ ಗುಳ್ಳ ಹಾಗೂ ನುರ್ಗೆ ಹಾಕಿ ಒಂದು ಗಸಿ ಮಾಡ್ತಾ ಇದ್ದೇನೆ. ನಮಸ್ಕಾರ, ಕಿಣಿಸ್ ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಕಿಣಿಸ್ ವಸ್ರಿಯಲ್ಲಿ ಜೈನರ ಶೈಲಿಯ ಒಂದು ಗುಳ್ಳ ಗಸಿ ಮಾಡ್ತಾ ಇದ್ದೇನೆ. ಜೈನ್ಸ್ ಫಂಕ್ಷನ್ಸ್ ಅಲ್ಲಿ ಹೆಚ್ಚಾಗಿ ಮಾಡುವಂತ ನನ್ನ ಫೇವ್ರೆಟ್ ಅದು. ಹಾಗೆ ಗುಳ್ಳ ಮತ್ತೆ ನುರ್ಗೆ ಹಾಕಿ ಒಂದು ಗಸಿ ಮಾಡ್ತಾರೆ. ಹಾಗೆ ಈ ರೆಸಿಪಿಯನ್ನ ನನಗೆ ತಿಳಿಸಿಕೊಟ್ಟವರು ಸಂಧ್ಯಾ ಚಂದ್ರಶೇಖರ್ ಅಜ್ರಿ ಅವರು. ಹಾಗೆ ಅವ್ರ ಹತ್ರ ಕೇಳಿ ಈ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ ಇವತ್ತು ಒಳ್ಳೆ ಸೂಪರ್ ಆದಂತ ಪೆರಂಪಳ್ಳಿ ಗುಳ್ಳ ಉಂಟು. ಹಾಗೆ ಇದರದೊಂದು ರೆಸಿಪಿಯನ್ನ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನುಗ್ಗೆಕಾಯನ್ನು ನಾರೆಲ್ಲ ತೆಗೆದು ಚೆಂದ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಮತ್ತೆ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಲಿಕ್ಕಿಡಿ. ಹಾಗೆ ಗುಳ್ಳವೂ ಅಷ್ಟೇ, ಒಂದು ಗುಳ್ಳವೇ ಸುಮಾರು ಆಗ್ತದೆ, ಅದು ಕಟ್ ಮಾಡಿದರೆ ಒಂದು ತೋಪ ಆಗ್ತದೆ. 2 ಗುಳ್ಳವನ್ನು ಹಾಕಿದ್ದೇನೆ. ಈ ಗಸಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟವೇ. ಹಾಗೆ ದೊಡ್ಡ ದೊಡ್ಡದಾಗಿ ಹೋಳುಗಳನ್ನಾಗಿ ಮಾಡ್ತಾ ಇದ್ದೇನೆ. ಹಾಗೆ ಇದರ ತೊಟ್ಟಿನ ಭಾಗ ಕೂಡ ಅಷ್ಟೇ, ಅದನ್ನು ಕಟ್ ಮಾಡಿ ಹಾರ್ಡ್ ಆಗಿರೋ ಭಾಗ ರಿಮೂವ್ ಮಾಡಿ ಸಾಫ್ಟ್ ಆಗಿರೋ ಭಾಗವನ್ನು ಹಾಕ್ತಾ ಇದ್ದೇನೆ. ಈ ಗಸಿಯನ್ನು ನಾನು ಫಸ್ಟ್ ತಿಂದದಿಲ್ಲ ಅಂತ ಹೇಳಿದರೆ, ನಾವು ಭೋಜರಾಜ ಪೂವಣಿ ಅಂತೇಳಿ ಅವರ ಮನೆಯಲ್ಲಿ ಬಾಡಿಗೆ ಇದ್ವಿ. ಹಾಗೆ ಅವರ ಜೈನರ ಶೈಲಿ ಎಲ್ಲ ಅಡುಗೆಗಳನ್ನು ನಮಗೆ ಶೇರ್ ಮಾಡ್ತಿದ್ರು. ನಾವು ನಮ್ಮ ಕೊಂಕಣಿ GSB ಶೈಲಿ ಎಲ್ಲ ಅಡುಗೆಗಳನ್ನು ಅವರಿಗೆ ಶೇರ್ ಮಾಡ್ತಾ ಇದ್ವಿ. ಹಾಗೆ ಅಲ್ಲಿ ತಿಂದ ನೆನಪು. ಮತ್ತು ಅವರ ಮನೆ ಯಾವುದೇ ಫಂಕ್ಷನ್ಸ್ ಆದರೂ ಅಷ್ಟೇ ನಮಗೆ ಇನ್ವೈಟ್ ಮಾಡ್ತಿದ್ರು, ಅಲ್ಲಿ ತಿಂದದ್ದು ನೆನಪಿದೆ. ಹಾಗೆ ಇಲ್ಲಿಗ ಗುಳ್ಳ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಡಿ. ಹಾಗೆ ಈಗ ಮಸಾಲೆಗೆ ಇದಕ್ಕೊಂದು ಗಸಿ ಪುಡಿ ಅಂತ ಮಾಡ್ಲಿಕ್ಕೆ ಉಂಟು. ಎಲ್ಲವೂ ಹಸಿಯೇ ಹಾಕುವಂಥದ್ದು, ಯಾವುದು ಹುರಿಲಿಕ್ಕಿಲ್ಲ. 1/2 ಸ್ಪೂನ್ ಅಷ್ಟು ಮೆಂತೆಕಾಳು, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ತೊಗರಿಬೇಳೆ, 4 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಅದೇ ರೀತಿ 1 ಇಡ್ಲಿ ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಮತ್ತು ಬರ್ತಿ ಗಟ್ಟಿ 1 ಹಿಡಿಯಷ್ಟು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ, ಕುಮಟೆ ಮೆಣಸು. ಹಾಗೆ ಇದನ್ನು ಚೆಂದ ಮಾಡಿ ಬಿಸಿಲಲ್ಲಿ ಒಣಗಿಸಬೇಕು ಮಾತ್ರ, ಮತ್ತು ಹುರಿಲಿಕ್ಕಿಲ್ಲ. ಎಲ್ಲವೂ ಹಸಿಯನ್ನು ಹಾಕೋದು, ಅದೊಂದು ಒಳ್ಳೆಯದು, ರಪರಪ ಆಗ್ತದೆ. ಹಾಗೆ ಮಿಕ್ಸಿ ಜಾರಲ್ಲಿ ಹಸಿ ಬ್ಯಾಡಗಿ ಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಕೊತ್ತಂಬರಿ ಬೀಜ ಹಾಗೆ ಮೆಂತೆಕಾಳು ಇದಿಷ್ಟನ್ನು ಹಾಕಿ ಅದು ಸ್ವಲ್ಪ ಅರಶಿನ ಹಾಕಿ ನುಣ್ಣಗೆ ಒಂದು ಪೌಡ್ರ್ ಮಾಡ್ಕೊಳ್ಳಿ. ಈ ರೀತಿ ಪೌಡ್ರ್ ಆದಮೇಲೆ ಈ ಪೌಡ್ರಿಗೆ ನಾವೀಗ ತೆಗೆದಿಟ್ಟಂಥ 1 ಇಡ್ಲಿ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಗಸಿ ಪುಡಿಯನ್ನು ನೀವು ಎಷ್ಟು ಸಮಯದವರೆಗೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಅವಾಗ ಯಾವುದೇ ತರಕಾರಿಗಳನ್ನು ಬಳಸಿ ಈ ರೀತಿ ನೀವು ಗಸಿಯನ್ನು ಮಾಡ್ಕೊಳ್ಬೋದು. ಸೌತೆಕಾಯಿಗೆಲ್ಲ ಹಾಕ್ತಾರೆ, ಮಂಗಳೂರು ಸೌತೆಕಾಯಿ. ಈ ಕಡೆಯಿಂದ ನುಗ್ಗೆಕಾಯಿ ಬೇಯ್ತಾ ಬಂದಿದೆ. ಹಾಗೆ ಬಾಣಲೆಯಲ್ಲಿ 5-6 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಇದರಲ್ಲಿ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಚೆಂದ ಮಾಡಿ ಜಜ್ಜಿ ಒಗ್ಗರಣೆ ಕೊಡಿ. ಹಾಗೆ 1 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಉಗುರು ಬೆಚ್ಚ ನೀರಲ್ಲಿ ಹಾಕಿ ಹುಣಸೆ ಹಣ್ಣಿನ ರಸವನ್ನು ರೆಡಿ ಮಾಡ್ಕೊಳ್ಬೇಕು. ಈ ಕಡೆಯಿಂದ ಈಗ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳಿ. ಇವಾಗ ಇಲ್ಲಿ ಇದಕ್ಕೆ ನಾವು ಮಾಡಿಟ್ಟಂಥ ಗಸಿ ಪುಡಿಯನ್ನು ನಾನು 5 ಸ್ಪೂನ್ ಅಷ್ಟು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ಗಸಿ ಪುಡಿ ಚೆಂದ ಅದು ಫ್ರೈ ಆಗಬೇಕು, ಮಸಾಲೆ ಗಂಟು ಕಟ್ಕೊಳ್ಳೋದಿಲ್ಲ ಆವಾಗ. ಅದೇ ರೀತಿ ಇದನ್ನು ಇನ್ನೊಂದು ರೀತಿಯೂ ಮಾಡ್ಬೋದು. 1 ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬದನೆ ಗುಳ್ಳವನ್ನು ಕೆಂಪಗೆ ಹುರ್ಕೊಳ್ಬೇಕು. ಆಮೇಲೆ ಈ ಗಸಿ ಪುಡಿ ಇದೆಲ್ಲ ಒಗ್ಗರಣೆ ಇದೆಯಲ್ವ, ಇನ್ನೊಂದು ಪ್ಯಾನಲ್ಲಿ ಒಗ್ಗರಣೆ ಹಾಕಿದ್ದಕ್ಕೂ ಹಾಕ್ಕೊಳ್ಬೋದು. ಹಾಗೆ ಸಹ ಮಾಡ್ಬೋದು. ನಾನೆಲ್ಲ ಒಂದೇ ಪಾತ್ರೆಯಲ್ಲಿ ಹಾಕಿದ್ದೇನೆ. ಹೇಗೂ ನುಗ್ಗೆಕಾಯಿ ಕೂಡ ಬೇಯಿಸಿಟ್ಟಿದ್ದೇನೆ. ಅದೇ ರೀತಿ ಇದಕ್ಕೆ ಹಿಡಿಯುವಷ್ಟು 1-2-3 ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ಹೈ ಫ್ಲೇಮಲ್ಲಿ 5 ನಿಮಿಷಗಳ ಕಾಲ ಗುಳ್ಳ ಸ್ವಲ್ಪ ಬಾಡುವ ತನಕ ಇಡ್ತಾ ಇದ್ದೇನೆ. ಆಮೇಲೆ ಇದನ್ನು ನೋಡಿ ಸ್ಟೋರ್ ಮಾಡಿಟ್ಟದ್ದು ಈ ರೀತಿ ಇದೆ ಗಸಿ ಪುಡಿ. ಇನ್ನೊಂದೆರಡು ಸಲ ನನಗೆ ಯೂಸ್ ಮಾಡ್ಬೋದು. ಹಾಗೆ ಈಗ ಇದಿಲ್ಲಿಗ ಚಂದ ಗುಳ್ಳ ಎಲ್ಲ ಬಾಡಿ ಬೆಂದು ಈ ರೀತಿ ಆಗಿದೆ ನೋಡಿ. ಫುಲ್ ಇತ್ತಲ್ಲ, ಬಣಲೆ ಫುಲ್ ಇತ್ತು, ಈಗ ಇಷ್ಟ ಆಗಿದೆ. ಓಕೆ, ಈಗ ಅದನ್ನು ಚಂದ ಮಾಡಿ ಇನ್ನೊಂದು ಸ್ವಲ್ಪ ಕದಡಿಸಿ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯ ರಸ, ನಾವು ಆಲ್ರೆಡಿ ತೆಗೆದಿಟ್ಟದ್ದು, ರುಚಿಗೆ ತಕ್ಕ ಉಪ್ಪು, ಹಾಗೆ 2 ತುಂಡು ಆಣಿ ಬೆಲ್ಲವನ್ನು ಸ್ವಲ್ಪ ಜಜ್ಜಿ ಗುದ್ದಿ ಈ ರೀತಿ ಹಾಕ್ತಾ ಇದ್ದೇನೆ. ಬೆಲ್ಲ ಇದಕ್ಕೆ ನಿಮ್ಮ ಸಿಹಿಗೆ ಅನುಸಾರವಾಗಿ ಹಾಕಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಇಟ್ಕೊಳ್ಳಿ, ಖಾರ ಬೆಲ್ಲ ಕಡಿಮೆ ಹಾಕಿದರೆ ಆಯಿತು. ಹಾಗೆ ಈಗ ಸಣ್ಣ ಉರಿಯಲ್ಲಿ ಬೆಲ್ಲ ಎಲ್ಲ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಇಡಿ ಗ್ಯಾಸ್ ಫ್ಲೇಮ್. ಹಾಗೆ ಈಗ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಕಾಗಿರುವಂಥ ಗುಳ್ಳನವ್ರಿಗೆ ಗಸಿ. ನುಗ್ಗೆಕಾಯಿ ಜಾಸ್ತಿ ಇದ್ದರೆ ಒಳ್ಳೆಯದಾಗ್ತದೆ ಮಾತ್ರ. ನಂತರ ತಂದದಿರಲಿಲ್ಲ ಹಾಗೆ ನುಗ್ಗೆಕಾಯಿ. ಸೂಪರ್ ಆದಂಥ ಇದು ಗಸಿ ಅಂದರೆ ನೀವು ಚಪಾತಿ, ನೀರು ದೋಸೆ, ಇಡ್ಲಿ ಯಾವುದಕ್ಕೂ ಹಾಕ್ಕೊಂಡು ತಿನ್ಬೋದು. ಅಷ್ಟು ಸೂಪರ್ ಆಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಮತ್ತು ಆ ಪೌಡ್ರ್ ಕೂಡ ಮಾಡಿಟ್ರೆ ನಿಮಗೇನು ಲಾಸ್ ಇಲ್ಲ. ತೆಂಗಿನಕಾಯಿ ಏನೆಲ್ಲ ಹಾಕಬೇಕಂತಿಲ್ಲ. ವೈಟ್ ರೈಸಿಗೂ ಅಷ್ಟೇ ಮೊಸರನ್ನು ಹಾಕ್ಕೊಂಡು ಈ ಗುಳ್ಳನವ್ರಿಗೆ ಗಸಿಯನ್ನು ಹಾಕ್ಕೊಂಡು ಊಟ ಮಾಡಿದ್ರಂತೂ ಸ್ವರ್ಗ. 2-3 ದಿನ ಇಟ್ಟರೂ ಕೂಡ ಇದು ಚೆಂದ ಮಾಡಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ತಾ ಇದ್ದರೆ ಕೆಡೋದಂತೂ ಇಲ್ಲ. ಹಾಗೆ ಮತ್ತು ಥಿಕ್ನೆಸ್ ಇರ್ತದೆ, ದಪ್ಪ ಆಗ್ತದೆ. ಓಕೆ ಫ್ರೆಂಡ್ಸ್, ನಿಮಗೆ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ. ನೋಡಿ ಎಷ್ಟು ದಪ್ಪ ಆಗಿದೆ, ತೆಂಗಿನಕಾಯಿ ಹಾಕಿದೆ ಅಂತ ಎಣಿಸಬೇಕು. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.